ಜಿ ಬಸವರಾಜಪ್ಪ ದಡಿ. ಅವರಲ್ಲ. ಹೌದು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹೆಂಗೆ ನಡೆದೈತಿ? ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಸಮರ್ಥವ್ರು ಗೆಲ್ಲಕ್ಕೇನು ಅನುಮಾನ ಇಲ್ಲ, ಅನುಮಾನನೇ ಇಲ್ಲ. ಇನ್ನು 8 ದಿನ ಅಷ್ಟೇ ಬಾಕಿ. ಇನ್ನು 8 ದಿನ ಆದಮೇಲೆ ಯಾರು ದಾವಣಗೆರೆ ದಕ್ಷಿಣಕ್ಕೆ MLA ಆಗಬೇಕನ್ನೋದು ಡಿಸೈಡ್ ಆಗೋಗ್ತದೆ. ಆಗಿ ಹೋಗ್ಬಿಡ್ತತಿ. ಸಮರ್ಥ MLA ಮತ್ತು ಅದ್ರಾಗೇನು ಅನುಮಾನನೇ ಇಲ್ಲ. ನೀವು ಬೇರೆ ಯಾವ ಬರೋದೇ ಇಲ್ಲ ಇಲ್ಲಿ. ಅಲ್ಲ, 100ಕ್ಕೆ 100 ಅವರೇ ಗೆಲ್ತಾರೆ. 100 ಅವರೇ ಗೆಲ್ತಾರೆ, 100ಕ್ಕೆ 100 ಅವರೇ ಗೆಲ್ತಾರೆ. ಸರ್, 2023 ಎಲೆಕ್ಷನಲ್ಲಿ ಶಾಮನೂರು ಶಿವಶಂಕರ್ ಅವರು ಗೆದ್ದಿದ್ದು 27,888 ಓಟ್ಗಳ ಅಂತರದಲ್ಲಿ ಗೆದ್ದರು. ಈ ಸಲ ಸಮರ್ಥ ಅವ್ರು ಗೆದ್ದರೆ ಎಷ್ಟು ಅಂತರದಲ್ಲಿ ಗೆಲ್ತಾರೆ? ಒಂದು 30-35 ಸಾವಿರ ಅಂತರದಲ್ಲಿ ಗೆಲ್ತಾರೆ. 35,000 ಓಟಲ್ಲಿ. ಹೌದು ಹೌದು. ಸರ್, ಈಗ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೇಳಿದರು, ಟಿಕೆಟ್ ಕೊಡಲಿಲ್ಲ. ವಂಶ ಪಾರಂಪರ್ಯವಾಗಿ ಟಿಕೆಟ್ ಕೊಟ್ಟವ್ರೆ ಕಾಂಗ್ರೆಸ್ಸವರು ಅಂತ ಕೆಲವರು ಕಾಂಗ್ರೆಸ್ ನಾಯಕರ ಮುನ್ಸ್ಕೊಂಡವ್ರೆ. ಎಲ್ಲ ಸರಿ ಹೋಗಿದ್ದಾರೆ, ಎಲ್ಲ ಸರಿ ಹೋಗಿದ್ದಾರೆ. ಅದೆಲ್ಲ ಟಿಕೆಟ್ ಕೇಳೋದು, ಈ ಕಾಂಪಿಟೇಷನ್ ಮಾಡೋದು ಸರ್ವಸಾಮಾನ್ಯ. ಯಾವುದರ ಒಂದು ಇದಕ್ಕೆ ಎಲ್ಲರೂ ಆಸೆ ಇರ್ತೈತಿ, ನಾನು ಆಗ್ಬೇಕು ಅಂತೇಳಿ. ಹೈಕಮಾಂಡರು ಏನು ತೀರ್ಮಾನ ಮಾಡಿದಾರೋ ಅದಕ್ಕೆ ಎಲ್ಲರೂ ಬದ್ದರೆ. ಕಾಂಗ್ರೆಸ್ ಪಕ್ಷದಲ್ಲಿರೋರು ಯಾರೂ ಏನು ಮುಂಚ್ಕೊಂಡಿಲ್ಲ. ಒಬ್ಬರಿಬ್ಬರು ಮುಂಚ್ಕೊಂಡಿರ್ಬೋದು. ಆ ಪಕ್ಷದಾಗದಾರೆ, ಈ ಪಕ್ಷದಾಗದಾರೆ. ಅವರು ಎಲ್ಲ ಪಕ್ಷದಲ್ಲಿದ್ದಾರೆ. ಕಾಂಗ್ರೆಸ್ಸಲ್ಲಿ ಒಂದರಲ್ಲೇ ಏನಿಲ್ಲ, ಎಲ್ಲ ಪಕ್ಷದಲ್ಲಿದ್ದಾರೆ. ಅಲ್ಲ, ಸಾದಿಕ್ ಪೈಲ್ವಾನ್ ಒಬ್ಬರೇ ಹಿಂದೆ ತಗೊಂಡು ತಗೋತೀವಿ ಅಂತ ಹೇಳಿರೋದು. ಅದು ಬಿಟ್ಟು ಮಿಕ್ಕಿದವ್ರು ಎಷ್ಟೋ ಜನ ಅಲ್ಪಸಂಖ್ಯಾತರು ಇನ್ನೂ ಕಣದಲ್ಲಿ ಇರಲಿ, ಏನು ತೊಂದರೆನಾಗಲ್ಲ ನಮಗೆ. ಇನ್ನೊಂದು 7-8 ಜನನ ಕಣದಲ್ಲಿರ್ಬೇಕಷ್ಟೇ. ಆದ್ದರಿಂದ ನಮಗೇನು ತೊಂದರೆ ಆಗಲ್ಲ. ಆಗುತ್ತೆ, ನಮ್ಮದು ಕೆಲಸ ಆಗುತ್ತೆ. ಸಮರ್ಥವ್ರು ಶ್ಯಾಮಲೂರು ಗೆಲ್ತಾರೆ. ಈ ಸಲ ಕಾಂಗ್ರೆಸ್ಸು ಯುವಕರಿಗೆ ಟಿಕೆಟ್ ಕೊಟ್ಟಿದೆ. ಹಾಗೇನೆ ದಾವಣಗೆರೆ ದಕ್ಷಿಣದಲ್ಲಿ ಯುವ ಮತದಾರರು ಇದ್ದಾರಲ್ಲ, ಅವರೇ ನಿರ್ಣಾಯಕ ಆಗ್ತಾರೆ. ಅವರೆಲ್ಲರೂ ಈಗ ಅಲ್ಪಸಂಖ್ಯಾತರ ಯುವಕರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಇದೆಯಾ? 100% ಆಗ್ತಾರೆ, 100% ಆಗ್ತಾರೆ. ಯಾರೋ ಒಬ್ಬರಿಬ್ಬರು ಮಾತಾಡ್ಬೋದು ಅಷ್ಟೇ. ಈಗ ಪ್ರಪಂಚದಲ್ಲಿ ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಯಾರೂ 100% ಯಾರೂ ಒಳ್ಳೇದು ಮಾಡೋಕ್ಕಾಗಲ್ಲ, ಯಾರೂ ಇದು ಮಾಡೋಕ್ಕಾಗಲ್ಲ. ಯಾರು ಒಳ್ಳೇದು 100% ಒಳ್ಳೇದು ಮಾಡಿದಾರಂತ ಯಾರು ಹೇಳ್ತಾರೆ ಹೇಳ್ರಿ? ಸಾರ್ವಜನಿಕ ಜೀವನದಲ್ಲಿ ಯಾರು ಹೇಳೋಕ್ಕಾಗುತ್ತಾ? ಎಲ್ಲರೂ ಒಂದು ಕಡೆಗೆ ಆಗುತ್ತೆ. ಲೋಪದೋಷಗಳು ಇದ್ದೇ ಇರ್ತವೆ, ಅವೆಲ್ಲ ಸರ್ವಸಾಮಾನ್ಯ. ರಾಜಕೀಯದಲ್ಲಿ ಅವು ಏಳು ಬೀಳು ಇದ್ದಾವೆ. 100% ಸಮರ್ಥ ಶ್ಯಾಮಲೂರವ್ರು ಗೆಲ್ತಾರೆ. ಯಾಕೆಂದರೆ ಅವ್ರದ್ದು ಅಜ್ಜರದು ಒಂದು ಏನಿದೆಯಲ್ಲ, ಅವ್ರ ಅಜ್ಜರು ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಸುಮಾರು 30-32 ಹಳ್ಳಿ ಬರ್ತವೆ. ನಮಗೆ ಹೆಚ್ಚು ಕಡಿಮೆ ಅವರು 85 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಆಮೇಲೆ ನೀವು ಎಲ್ಲರ ಹೋಗಿ ಬರ್ರಿ, CC ರೋಡು, CC ಡ್ರೈನು, ಯಾವ ಸರ್ವಿಸ್ ರೋಡ್ನಲ್ಲೂ ಕಾಂಕ್ರೀಟ್ ಲೈನ್ ಇದು ರೋಡ್ ಮಾಡಿಸಿದ್ದಾರೆ ಅಜ್ಜರು. ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಮಾತ್ರ. ಸರ್, ಅಜ್ಜವ್ರು ಇದ್ದಾಗ ಒಂದು ಲೆಕ್ಕ, ಈಗ ಅಜ್ಜವ್ರು ಹೋದ್ಮೇಲೆ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂದಮೇಲೆ ಸಮರ್ಥನೂ ಅದೇ ಹಾದಿಯಲ್ಲೇ ನಡೀತಾರೆ, ಅಜ್ಜರ ಹಾದಿಯಲ್ಲೇ ನಡೀತಾರೆ. ಏನು ಅನುಮಾನ ಇಲ್ಲ. ಸರ್, ನಾವು ದಾವಣಗೆರೆ ದಕ್ಷಿಣದ ಎಲ್ಲ ಮತದಾರರನ್ನು ಮಾತಾಡಿಸ್ತಾ ಇದ್ದಾಗ ಬರೀ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅವ್ರು ಗೆಲ್ಲೋದು ಅಷ್ಟು ಈಸಿ ಅಲ್ಲ, BJP ಕೂಡ ಫೈಟ್ ಕೊಡ್ತೈತೆ ಅಂತ ಮಾತಾಡ್ತಾರೆ. ಕಣಕ್ಕೆ ಇಳಿದಾಗ, ಕುಸ್ತಿ ಆ ಕಣಕ್ಕೆ ಇಳಿದಾಗ ನಾನು ಗೆಲ್ಬೇಕಂತ ಇಬ್ಬರ ಫೈಲವರೆಗೂ ಇರ್ತೈತಿ. ಅದು ಮಣ್ಣಾದಾಗಲೇ ತಾನೇ ಈ ಸೋತ ನೀನು ಗೆದ್ದ ಅಂತ ಹೇಳೋದು ಅಲ್ವಾ? ಆ ಒಂದು ಚುನಾವಣೆ ಫಲಿತಾಂಶ ಬಂದಾಗ ಎಲ್ಲರಿಗೂ ಗೊತ್ತಾಗುತ್ತದು, ಯಾರು ಸೋದ್ರು ಯಾರು ಗೆದ್ದರು ಅಂತೇಳಿ ಅಲ್ವಾ? ಈಗ BJP ಅವರು ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಅವ್ರ ವಂಶ ಪಾರಂಪರ್ಯವ್ರು ಟಿಕೆಟ್ ಕೊಟ್ಕೊಂಡು ಅವೆಲ್ಲ ಹೇಳ್ಕೊಳಕ್ಕೆ ಚಂದ ಅಷ್ಟೇ. ಅಂದರೆ ಸೀನಿಯರ್ ಅಲ್ವಂಗಾರೆ BJPನಲ್ಲಿ ದಾಸಕರಿಯಪ್ಪ ಶ್ರೀನಿವಾಸಕ್ಕೆ ಕೂಡ ಬದಲಿ ಅಜಯ್ ಕುಮಾರ್ ಸೋದಿದ್ರು. ಅವ್ರಿಗೆ ಮರ್ಸಿ ಓಟಿದ್ವಲ್ಲ, ಅವ್ರಿಗೆ ಕೊಡೋದಾಯ್ತಲ್ಲ. ಬೇಡ, ಯಶವಂತರಾವ್ ಸೋದಿದ್ರಲ್ಲ 3 ಸರ್ತಿ. ಇದೇ ಈ ಸಲ ಅವ್ರ ರಣತಂತ್ರ ಈ ಸರಿ ಯಶವಂತರಾವ್ 3 ಸರ್ತಿ ಸೋತಿದ್ರಲ್ಲ, ಇದೇ ಕಾನ್ಸ್ಟಿಟ್ಯೂನ್ಸಿಲಿ ಕೊಡ್ಬೋದಾಯ್ತಲ್ಲ. ಅವರು ಇದೇ ದಕ್ಷಿಣದಲ್ಲೇ 3 ಸರ್ತಿ ಸೋತಿದ್ದಾರೆ. ಅವ್ರಿಗೆ ಕೊಡ್ಬೋದಾಯ್ತು, ಸೀನಿಯರ್ ಮೋಸ್ಟು BJPನಲ್ಲಿ ಅಲ್ವಾ? ಹಂಗಾಗಿ ಯಾರ್ಯಾರಿಗೆ ಅದೃಷ್ಟ ಇದೆ ಅವ್ರು ಆಗ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಾರೆ. ನಾವು ಟಿಕೆಟ್ ಕೊಡೋದ್ರೆ ನಾವು ಹೋರಾಟ ಮಾಡ್ತೀವಿ. ಅಲ್ಲ, ಈ ಸಲ ಮತದಾರರು ಮತ ಹಾಕೋದು ಅಭಿವೃದ್ಧಿ ನೋಡ, ಅಭ್ಯರ್ಥಿ ನೋಡ, ಪಕ್ಷ ನೋಡ? ಅಭಿವೃದ್ಧಿ ಮತ್ತು ಅಭ್ಯರ್ಥಿ ಎರಡನ್ನೂ ನೋಡ್ತಾರೆ. ಅಭಿವೃದ್ಧಿ, ಅಭ್ಯರ್ಥಿ, ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಬಡವರಿಗೆ, ಬಗ್ಗರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಅವ್ರವ್ರ ಅಕೌಂಟ್ಗೆ, ಯಾರು ಮಧ್ಯವರ್ತಿ ಇಲ್ದಂಗೆ ಇವತ್ತು 2,000 ರೂಪಾಯಿ ಹೆಣ್ಮಕ್ಳು ಎಂಜಾಯ್ ಮಾಡ್ತಿದಾರಂದರೆ ಒಬ್ಬನೂ ಮಧ್ಯವರ್ತಿ ಇಲ್ಲ, ಡೈರೆಕ್ಟ್ ಅವ್ರ ಅಕೌಂಟಿಗೆ ಬಂದು ಬೀಳ್ತೈತಿ. ನೀವೆಲ್ಲರೂ ನೋಡಿದ್ದೀರಾ? ಅಲ್ಲ, ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಆದಮೇಲೆ ಎಲ್ಲ ರಾಜ್ಯಗಳಲ್ಲೂ ಅನುಷ್ಠಾನ ಮಾಡಿದರು. ಕರ್ನಾಟಕ ಮಾದರಿ ಅಂತೇಳಿ ಅಲ್ವಾ? ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಕೆಲಸಗಳನ್ನು ಮಾಡಿದೆ.
ದೀನ ದಲಿತರಿಗೂ ಅಲ್ಪಸಂಖ್ಯಾತರಿಗೆ ಹಿಂದುಳಿದರಿಗೆ ಏನು ರೀ ಬಡತನ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥ ಜನಗಳಿಗಂತೂ ಭಾಳ ತುಂಬ ಅನುಕೂಲ ಆಗಿದೆ. ಯಾರೋ ಸ್ವಲ್ಪ ಮಿಡ್ಲು ಪರ್ಸನ್ನು ಒಂದು ಸ್ವಲ್ಪ ಚೆನ್ನಾಗಿರೋರು ಏನೋ ಮಾತಾಡ್ಬೋದು. ಆದರೆ 10 ಕೆ ಜಿ ಅಕ್ಕಿ, 2,000 ರೂಪಾಯಿ ರೊಕ್ಕ, ಕರೆಂಟ್ ಫ್ರೀ, ಬಸ್ ಫ್ರೀ, ಏನು ರೀ ವಿದ್ಯಾರ್ಥಿಗಳಿಗೆ ಇದು ಕೆಲಸದ್ದು ಇದು ಮಾಸಾಸನ, ಇವೆಲ್ಲ ಯಾರು ಮಾಡ್ತಾರೆ ರೀ? ಸರ್, ಈಗ ಅಂತಿಮವಾಗಿ ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಅವ್ರ ಬೇರೆ ಬರಲ್ಲ ಅನ್ನೋ ಗೊಂದಲ ಇದೆ. ಅವರು ಬರ್ತಾರೆ, ಜಬ್ಬರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇನ್ನೊಂದು 2 ದಿವಸ ಕಾಯಿರಿ ನೀವೇ. ಅಲ್ಲ, ಇಷ್ಟು ದಿನ ಮುನ್ಸಿಗೆ ಏನೋ ಶಮನ ಆಗಿದೆ, ಒಂದು ಪ್ಯಾಚಪ್ ಮಾಡೋದಕ್ಕೋಸ್ಕರ ಒಂದಿನ ಬಂದು ಎಲ್ಲ ಶಮನ ಆಗಿದೆ. ಮನಸ್ಸು ಯಾವುದೂ ಇಲ್ಲ, ಇರ್ತಾರೆ. ಜಮೀರ್ ಅವರು 4 ದಿವಸ ಇರ್ತಾರೆ, ಜಬ್ಬರ್ ಅವರು ಇರ್ತಾರೆ, CM 2 ದಿವಸ ಇರ್ತಾರೆ, ಡೆಪ್ಟಿ CM ಇರ್ತಾರೆ, ಸುರ್ಜೇವಾಲ್ ಸಾಹೇಬರು ಇರ್ತಾರೆ. ಎಲ್ಲ ಸಮುದಾಯ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ.